ಇವತ್ತಿನ ಪತ್ರಿಕಾಗೋಷ್ಠಿ ಕರ್ನಾಟಕ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳಾದಂತ ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಅವರು ನಮ್ಮ ನಾಯಕರಾದಂತ ಎಚ್.ಡಿ. ಕುಮಾರಸ್ವಾಮಿ ಅವರಿಗೆ ಮೊನ್ನೆ ದಿವಸ ಒಂದು ಪತ್ರವನ್ನ ಬರೆದಿದ್ದಾರೆ. ಕುಮಾರಸ್ವಾಮಿ ಅವರೇ, 26ನೇ ತಾರೀಕು 6ನೇ ತಿಂಗಳು 26ರಂದು ಬೆಳಗ್ಗೆ 11 ಗಂಟೆಗೆ ವಿಧಾನಸೌಧಕ್ಕೆ ತಾವು ಮತ್ತು ತಮ್ಮ ತಂಡದ 5 ಪ್ರತಿನಿಧಿಗಳೊಂದಿಗೆ ಏನು ಈ ಬಿಡದಿ ಟೌನ್ಶಿಪ್ ವಿಚಾರ ಕುರಿತು ಚರ್ಚೆಯನ್ನ ಮಾಡಲಿಕ್ಕೆ ಬನ್ನಿ ಅಂತೇಳಿ ಆಹ್ವಾನವನ್ನ ಮಾಡಿದ್ದಾರೆ. ನಮ್ಮ ನಾಯಕರಾದಂತ ಕೇಂದ್ರ ಸಚಿವರಾದಂತ ಕುಮಾರಣ್ಣವರು ಅದೇ ದಿವಸ ಮಾನ್ಯ ಮುಖ್ಯಮಂತ್ರಿಗಳಿಗೆ ವಾಪಸ್ ಒಂದು ಪತ್ರವನ್ನ ಬರೆದು, ನಾನು 26ನೇ ತಾರೀಕು ನನ್ನ ಪೂರ್ವ ನಿಯೋಜಿತ ಕಾರ್ಯಕ್ರಮ ಇರೋದ್ರಿಂದ 27ನೇ ತಾರೀಕು ನಾನು ಸಿದ್ಧಿದ್ದೇನೆ. ನಾನು ಯಾರೋ 5 ಜನ ತಂಡ ಕಟ್ಕೊಂಡು ಬಂದು ಮಾತ್ರ ಚರ್ಚೆ ಮಾಡೋಂತ ಅವಶ್ಯಕತೆ ಇಲ್ಲ. ಈ ವಿಚಾರ, ಈ ಚರ್ಚೆ, ಈ ಮಹತ್ವವಾದಂತ ವಿಷಯ ಇದು ಚರ್ಚೆ ಆಗ್ಬೇಕಾಗಿರೋದು ವಿಧಾನಸೌಧದ 4 ಗೋಡೆ ಮಧ್ಯದಲ್ಲ. ಇದು ಚರ್ಚೆ ಆಗಬೇಕಾಗಿರ್ತಕ್ಕಂಥದ್ದು ನೀವು ಟೌನ್ಶಿಪ್ ಅನ್ನ ಮಾಡ್ಲಿಕ್ಕೆ ಹೊರಟಿದ್ದೀರಿ. ಸುಮಾರು 9 ಗ್ರಾಮಗಳೇನಿದಾವೆ 2 ಪಂಚಾಯಿತಿಗಳಲ್ಲಿ, ಅದರ ಕೇಂದ್ರ ಸ್ಥಾನದಲ್ಲಿ ಏನು ಹೋರಾಟ ನಡೀತಾ ಇದೆ, ಸುಮಾರು 472 ದಿವಸದಿಂದ ಏನು ಹೋರಾಟ ನಡೀತಾ ಇದೆ, ಅಲ್ಲೇ ಚರ್ಚೆ ಮಾಡೋಣ, ಅಲ್ಲೇ ಇದಕ್ಕೆ ಅಂತಿಮವಾದಂತ ರೂಪವನ್ನ ನೀವು ಕಂಡುಕೊಳ್ಳಿ ಅಂತೇಳಿ ಮತ್ತೆ ವಾಪಸ್ಸು ಪತ್ರವನ್ನ ಬರೆದಿದ್ದಾರೆ. ಇದ್ರ ಬಗ್ಗೆ ಬಹಳಷ್ಟು ಚರ್ಚೆಗಳು ಪ್ರಾರಂಭ ಆಗಿದ್ದಾವೆ. ನಿನ್ನೆ ದಿವಸ ಮಾನ್ಯ ಮುಖ್ಯಮಂತ್ರಿಗಳಿಗೆ ತಮ್ಮ ಮಾಧ್ಯಮ ಸ್ನೇಹಿತರೆಲ್ಲ ಕೇಳಿದ್ದಾರೆ, ಈ ರೀತಿ ಪತ್ರ ಬಂದಿದೆ, ಅವರು ಬೈರ್ಮಂಗ್ಲಕ್ಕೇನೆ ಆಹ್ವಾನ ಮಾಡುತ್ತಾ ಇದ್ದಾರೆ ಅಂತ. ಸೊ ಮಾನ್ಯ ಮುಖ್ಯಮಂತ್ರಿಗಳು ಇದ್ರ ಬಗ್ಗೆ ನಾನೇನು ಮಾತನಾಡೋದಿಲ್ಲ, ನಂತರ ತಿಳಿಸ್ತೀನಿ ಅಂತ ಹೇಳಿ ಹೋಗಿದ್ದನ್ನ ನಾವೆಲ್ಲ ಮಾಧ್ಯಮದಲ್ಲಿ ತೋರಿಸಿದ್ವಿ. ನಂತರ ಈ ಭಾಗದ ಗೌರವಾನ್ವಿತ ಶಾಸಕರಾದಂತ ಬಾಲಕೃಷ್ಣರವರು ಬಹಳ ರಾಜಾರೋಷವಾಗಿ ಒಂದು ಪತ್ರಿಕಾ ಹೇಳಿಕೆಯನ್ನ ಅವ್ರ ಮನೆಯಲ್ಲಿ ಕೊಟ್ಟಿರೋದನ್ನ ನಾವು ಮಾಧ್ಯಮದಲ್ಲೆಲ್ಲ ನೋಡಿದ್ವಿ. ಪಾಪ ಒಂದು ಪದ ಬಳಸಿದ್ದಾರೆ, ಮೊನ್ನೆ ಕುಮಾರಣ್ಣವ್ರಿಗೆ ಕನಿಷ್ಠ ಪ್ರಜ್ಞೆನೂ ಇಲ್ಲ ಅಂತೇಳಿ. ಅದ್ ಯಾವ ರೀತಿ ಕನಿಷ್ಠ ಪ್ರಜ್ಞೆ ನಮ್ಮ ನಾಯಕರಾದಂತ ಕುಮಾರಣ್ಣವ್ರಿಗೆ ಇವ್ರು ಕಲ್ಸ್ಕೊಡ್ಬೇಕು ಅಂತ ನನಗಂತೂ ಅರ್ಥ ಆಗ್ತಾ ಇಲ್ಲ. ಮಿಸ್ಟರ್ ಬಾಲಕೃಷ್ಣ ಅವರೇ, ಅವ್ರಿಗೆ ಗರಿಷ್ಠ ಪ್ರಜ್ಞೆ ಇರೋದಕ್ಕೆ ಈ ರಾಜ್ಯದಲ್ಲಿ 2 ಬಾರಿ ಮುಖ್ಯಮಂತ್ರಿ ಆದ್ರು, ಕೇಂದ್ರದಲ್ಲಿ ಇವತ್ತು ದೊಡ್ಡ ಖಾತೆಗಳನ್ನ ಒಂದು ಕೆಲಸ ಮಾಡ್ತಾ ಇದ್ದಾರೆ. ಹಿಂದೆ ಸಂಸದರಾಗಿ ಕೆಲಸ ಮಾಡಿರತಕ್ಕಂತ ಅನುಭವ ಇದೆ. ಮೊದಲನೇ ಬಾರಿಗೆ ಈ ರಾಜ್ಯದಲ್ಲಿ ಗೆದ್ದು ಮುಖ್ಯಮಂತ್ರಿ ಆಗಿರ್ತಕ್ಕಂತ ಇತಿಹಾಸ ಇದೆ. ನೀವೇನೋ ನಿಮ್ಮ ನಾಯಕರನ್ನ ಮೆಚ್ಚಿಸ್ಕೊಳಕ್ಕೆ
ನೀವು ನಿಮ್ಮ ಬಾಯನ್ನ ಹೊಲ್ಸ್ ಮಾಡ್ಕೋತಾ ಇದ್ದೀರಲ್ಲ, ಅದರ 10ರಷ್ಟು ಮಾತನಾಡ್ಲಿಕ್ಕೆ ನಮ್ಗೆ ಶಕ್ತಿ ಇದೆ.